ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಗುಗೆ ಸರಿನಾ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವಂಥ ಪದಾರ್ಥಗಳು ಕ್ಯಾರೆಟ್ ಆಗಿರ್ಬೋದು. ಕ್ಯಾರೆಟ್ ಪ್ಲೇಸಲ್ಲಿ ಬೀಟ್ರೋಟು, ಗೆಡ್ಡೆಕೋಸು ಅಥವಾ ಆ್ಯಪಲ್ಲು ಏನಾದ್ರು ತರಕಾರಿ ಇದ್ದರೆ ತುಂಬಾ ಒಳ್ಳೆಯದು ಮಗುಗೆ ಹೆಲ್ತ್ಗೆ. ನಾನು ಅದನ್ನು ಬೇಯಿಸೋದಕ್ಕೆ ಅಂತ ನೀರು ತೊಗೊಂಡಿದ್ದೀನಿ ಮತ್ತು ಅದನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಚಾಕು ತೊಗೊಂಡು ಅದನ್ನು ನಾನು ಹಿಂಗೆ ತುರಮಣಿಂದ ತುರ್ಕೊಂಡು ಅದರೊಳಗಡೆ ಹಾಕಿ ಬೇಯಿಸ್ಕೊತೀನಿ. ಯಾಕಂದರೆ ಅದನ್ನು ರಸ ಬಿಡಬೇಕಲ್ಲ, ಬೇಗ ಬೇಯಬೇಕಲ್ಲ, ಅದಕ್ಕೋಸ್ಕರ ತುರ್ಕೊಂಡು ನಾನು ಬೇಯಿಸ್ಕೊತೀನಿ. ನೋಡಿ, ಈ ಥರ ನಾನು ತುರ್ಕೊಂಡಿದ್ದೀನಿ. ಇದು ತುರ್ಕೊಂಡಿದ್ದಾದಮೇಲೆ ಬೇಯಿಸ್ಕೊಳ್ತೀನಿ ನಾನು. ನೀವು ಈ ಪ್ಲೇಸಿಗೆ ಆ್ಯಪಲ್ನು ಬೇಕಾದ್ರೆ ಹಾಕ್ಕೋಬೋದು. ಬರೀ ನೀರಿಂದ ಮಾಡೋದಕ್ಕಿಂತ ಈ ಥರದ್ದೆಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ತೊಗೊಂಡು ಮಾಡಿಕೊಂಡ್ರೆ ಮಗು ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ ಶುಗರ್ ಆಗಲಿ ಉಪ್ಪಾಗಲಿ ಏನೂ ಮಿಕ್ಸ್ ಮಾಡೋದಿಲ್ಲ. ತರಕಾರಿದೇ ಇರುತ್ತಲ್ಲ ಟೇಸ್ಟು, ಅದರದ್ದೇ ಒಂದು ಫ್ಲೇವರ್ ಇರಲಿ ಅಂತಂದ್ಬಿಟ್ಟು ಅದರ ಸ್ವೀಟಾಗಿರುತ್ತೆ ಕ್ಯಾರೆಟು, ಅದನ್ನೇ ತಿಂದ್ಕೊಳ್ತಾರೆ. ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಅದರ ರಸ ಬಿಡೋವರೆಗೂ ತುಂಬಾ ಚೆನ್ನಾಗಿ ನಾನು ಬೇಯಿಸ್ಕೊತೀನಿ. ಅದು ತುಂಬ ಜಾಸ್ತಿ ಬೇಯೋವರೆಗೂ ನಾನು ತುಂಬಾ ಬೇಯಿಸ್ಕೊತೀನಿ ಅದನ್ನು. ನೋಡಿ, ಈ ಥರ ಅದು ಬೇಯ್ತಾ ನಾನು ಕಡಿಮೆ ಫ್ಲೇವರ್ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಉರಿನ. ಈ ಥರ ಕುದಿ ಬಂದಾಗ ಅದೆಲ್ಲ ನೋಡಿ ಕಲರೆಲ್ಲ ಬಿಟ್ಕೊತಾ ಇದೆ. ಆ ಥರ ಬೇಯಿಸ್ಕೊಂಡು ನಾನು ನೆಕ್ಸ್ಟ್ ಅದನ್ನು ನಾನು ಸೋಸ್ಕೊಳ್ತೀನಿ ನೀರನ್ನು. ಇವಾಗ ಬೆಂದಿದೆ ಇದು. ನಾನು ಇದು ನೀರನ್ನು ಸೋಸ್ಕೊಳ್ತೀನಿ. ಇದನ್ನೇ ನಾನು ಸರಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ನಾನು ಸೋಸ್ಕೊಳ್ಳೋದಕ್ಕೆ ಅಂತಲೇ ಸಪ್ರೇಟು ತೊಗೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಅಂದರೆ ಕ್ಲೀನಾಗಿರ್ಬೇಕಲ್ವ, ಎಲ್ಲ ಯೂಸ್ ಮಾಡೋದು ಮಗುಗೋಸ್ಕರ ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ನಾನು ಹೊಸದನ್ನೇ ತೊಗೊಂಡು ಯೂಸ್ ಮಾಡಿಕೊಂಡು ಈ ಥರ ಸೋಸ್ಕೊಳ್ತೀನಿ. ಅದರಲ್ಲಿ ಅದು ರಸ ಬಂದು ಕೆಳಗಡೆ ಹೋಗುತ್ತೆ. ನಾನು ಅದನ್ನು ಸಾಂಬಾರಿಗಾಗಲಿಲ್ಲ ನಾವೇ ತಿನ್ನೋದಕ್ಕೆ ಅಲ್ಲಿ ಯೂಸ್ ಮಾಡ್ಕೊತೀನಿ. ಮಗುಗೇನು ಯೂಸ್ ಮಾಡೋದಿಲ್ಲ. ಮಗು ಸ್ವಲ್ಪ ತಿನ್ನಂಗೆ ಆಗಿದೆ ಅಂತಾರೆ ಬೇಕಾದ್ರೆ ಅದನ್ನೇ ಚೆನ್ನಾಗಿ ಬೆಂದಿರುತ್ತಲ್ಲ ಕೈಯಲ್ಲಿ ಇಸ್ಕಿ ತಿನ್ನಿಸ್ಬೋದು. ನಾನು ಇನ್ನೇ ನಮ್ಮ ಪಾಪು ತಿನ್ನೋವಾಗಿಲ್ವಲ್ಲ, ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿಲ್ಲ. ಬರೀ ರಸ ಮಾತ್ರ ತೆಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಳುಗಳು ಫ್ರೂಟ್ಸಿಂದ ಅದೇನು ಶಕ್ತಿ ಬೇಕಾದ್ರೂ ಮಗುವಿಗೆ ಸಿಗುತ್ತೆ. ನೋಡಿ, ನಾನು ಅದನ್ನ ಸರಿ ಹಿಟ್ಟನ್ನು ಗಂಟಾಗಬಾರ್ದು ಅಂತ ಮೊದಲನೇ ಒಂದು ನೀರಲ್ಲಿ ಕಾಸ್ಕೊತೀನಿ. ಅದನ್ನು ಈ ನೀರು ಬಿಸಿ ಇರುತ್ತೆ, ಈ ನೀರು ಹಾಕಿದ್ರೆ ಗಂಟಾಗಿಬಿಡುತ್ತೆ ಅಂತ ನಾನು ಸಪ್ರೇಟ್ ನೀರಲ್ಲೇ ನಾನು ಅದನ್ನು ಸ್ವಲ್ಪ ಗಟ್ಟಿಗೆ ಕಸ್ಕೊತೀನಿ. ಹಸಿ ಹಿಟ್ಟನ್ನು ನೀರು ಹಾಕ್ಕೊಂಡು, ಯಾಕಂದರೆ ಬಿಸಿನೀರು ಆಗಿದ ತಕ್ಷಣ ಗಂಟಾಗಿಬಿಡುತ್ತೆ. ಮಗುಗೆ ಹಾಕೋದು ಗಂಟಾಗಬಾರ್ದು. ನನಗೆ ನನ್ನ ಪಾಪಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅವಳು ಕಮ್ಮಿನೇ ತಿನ್ನೋದು, ಅವಳಿಗೆ ಹಾಲೇ ಸಾಕಾಗುತ್ತೆ. ನಾನು ಹಾಲಿಗೆ ಹೊಟ್ಟೆ ಉರಿಯುತ್ತೆ ಅಂತ ಸರಿನ ತಿನ್ನಿಸ್ತಾ ಇದ್ದೀನಿ. ಅದು ಯಾವಾಗ ನಾನು ಅವಳಿಗೆ 6 ಮಂತ್ ಕಂಪ್ಲೀಟ್ ಆದಾಗಿಂದ ತಿನ್ನಿಸ್ತಾ ಇದ್ದೀನಿ ಸರಿನ. ನಾನು ಈ ಥರ ಕಲಿಸ್ಕೊಂಡು ಅಂದರೆ ಅವಳಿಗೆ ಹಾಲು ಸಾಕಾಗ್ತಾಯಿತ್ತು. ಹಾಲು ಸಾಕಾಗದೇ ಇದ್ರೂ ಪರವಾಗಿಲ್ಲ, ಮಗು ಕುತ್ತಿಗೆ ನಿಲ್ಲೋವರೆಗೂ ನೀವು ಸರಿನಾ ತಿನ್ಸೋಕೆ ಹೋಗಬೇಡ್ರಿ. ಯಾಕಂದರೆ ಅದು ಜೀರ್ಣ ಆಗೋದಿಲ್ಲ. ಮಗು ಕೂತ್ಕೆ ನಿಂತಿದೆ ಮತ್ತು ಆ ಕಡೆ ಈ ಕಡೆ ಹೊರಳಾಡ್ತಿದೆ ಅನ್ನೋ ಟೈಮಲ್ಲಿ ಮಗು ಒಬ್ಬೊಬ್ಬರಿಗೆ ಕೂತ್ಕೆ ನಿಲ್ಲೋದು ತುಂಬಾ ಲೇಟ್ ಆಗುತ್ತೆ. ಅಂಥವ್ರಿಗೆಲ್ಲ ತಿನ್ಸೋಕ್ಕೆ ಹೋಗಬೇಡಿ. ನೋಡಿ, ನಾನು ಇದನ್ನು ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕ್ಯಾರೆಟ್ ಜ್ಯೂಸ್ ಏನಿದೆ ಅಲ್ವಾ ಮಾಡ್ಕೊಂಡಿದ್ದೀನಲ್ವ ಬೇಯಿಸ್ಕೊಂಡು, ಅದನ್ನು ಬಿಟ್ಕೊಳ್ತಾ ಇದ್ದೀನಿ. ಬಿಟ್ಕೊಂಡು ನಾನು ಇದರಿಂದ ಮತ್ತೆ ಒಲೆ ಮೇಲೆ ಇಟ್ಬಿಟ್ಟು ಕಮ್ಮಿ ಫ್ಲೇಮ್, ಈ ಥರ ಉರಿ ಕಮ್ಮಿ ಇಟ್ಕೊಂಡು ನಾನು ಬೇಯಿಸ್ಕೊತೀನಿ. ಸರಿ ಬೇಯಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಬೇಯಿಸ್ಬೇಕು. ಅಂದರೆ ಅದು ಸ್ವಲ್ಪ ಕಮ್ಮಿ ಬಿದ್ದಿರೋದು ತುಂಬಾ ಚೆನ್ನಾಗಿ ಜಾಸ್ತಿ ಹೊತ್ತೆ ಬೇಯಿಸ್ಬೇಕಾಗುತ್ತೆ. ಸರಿ ಗಟ್ಟಿ ಆಗ್ಬಿಡ್ತು ಅಂತಂದ್ಬಿಟ್ಟು ಇಳಿಸ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು. ನೀವು ಮೊದಲನೇ ಸಲ ಮಾಡ್ತಾಯಿದ್ದೀನಿ ಅಂತಂದರೆ ಸರಿ ಹೇಗಿರಬೇಕು ಅಂದರೆ ನೀರು ಥರ ಇರಬೇಕು, ತುಂಬ ತೆಳುವಿ ಇರಬೇಕು. ನಾನು ಆ ಹಸಿಟ್ಟಿಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮ್ಮ ಹಸಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ತುಂಬ ತೆಳು ಮಾಡ್ಕೊಳ್ಳಿ, ತುಂಬ ಗಟ್ಟಿ ಮಾಡ್ಕೊಂಬಿಡಿ. ಫಸ್ಟ್ 1 ಮಂತ್ ಆದಮೇಲೆ ಸ್ವಲ್ಪನೇ ಗಟ್ಟಿ ಮಾಡ್ಕೊಂಬನ್ನಿ. ನಾನು ನಮ್ಮ ಪಾಪ ಇವಾಗ ಗಟ್ಟಿನೇ ಇಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ. ನೀವು ಸ್ವಲ್ಪ ತೆಳು ಅಂದರೆ ಸ್ಪೂನಲ್ಲಿ ತಿನ್ನಿಸೋ ಥರ ಆ ತೆಳುವಿರಬೇಕು ನೀವು ತಿನ್ನಿಸೋದು. ಆ ಥರ ಮಾಡಿಕೊಂಡು, ಇದು ಗಂಟಾಗಬಾರ್ದು, ಹೀಗೆ ಸುತ್ತಲೇ ಇರಬೇಕು. ತಿರುಗಿಸ್ತಾಯಿದ್ರೆ ಅದು ಗಂಟಾಗಲ್ಲ, ತಿರುಗಿಸ್ತಾ ಇದ್ದರೆ ಅದು ಗಂಟಾಗಿಬಿಡುತ್ತೆ. ಮಗುಗೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಗಂಟು ಮಾಡ್ಕೋಬಾರ್ದು, ಯಾಕಂದರೆ ಅವಾಗ ನುಂಗೋಕ್ಕಾಗೋದಿಲ್ಲ ಅಲ್ವಾ. ಸೊ ನಾವು ಗಂಟು ಮಾಡಬಾರ್ದು, ಸರಿನಾ ತುಂಬ ಚೆನ್ನಾಗಿ ಮಾಡ್ಕೋಬೇಕು. ಸ್ವಲ್ಪ ಒಂದು ಬಿಟ್ಟು ಫೋನ್ ಚೇಂಜ್ ಮಾಡೋಕ್ಕೆ ಹೋದ್ರೇ ಅದು ಗಂಟಾಗಿಬಿಡ್ತು. ನೋಡಿ, ನಾನು ಅದು ಗಂಟನ್ನ ಹೊಡಿತಾ ಇದ್ದೀನಿ. ಇವಾಗ ತಿರುಗಿಸಿದ್ರೆ ಬೇಗ ಹೊಡ್ಕೊಳುತ್ತೆ, ಇಲ್ಲಾಂದರೆ ಬಿಟ್ಟರೆ ಹಾಗೆ ಗಂಟಾಗಿಬಿಡುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಹಾಲು ಸಲ್ಲಿಲ್ಲ ಅಂದರೆ ಡಾಕ್ಟರ್ ಸಜೆಸ್ಟ್ ಮಾಡಿ ಹಾಲು ಪೌಡ್ರ್ ಹೇಳ್ತಾರೆ ಮಕ್ಕಳಿಗೆ ಅಂತಲೇ, ಅದನ್ನು ಹಾಕಿ ಅದು ಬಿಟ್ಟು ಮಗುವಿಗೆ ಹಾಲು ಸಾಲ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನೀವು ಸರಿನಾ 1 ಮಂತ್ ಮಗುಗೆ 1 ತಿಂಗಳು ಕಂಪ್ಲೀಟ್ ಆದರೆ 3 ಮಂತ್ಸ್ ಕಂಪ್ಲೀಟ್ ಆದರೆ ಎಲ್ಲ ಸರಿನಾ ತಿನ್ಸೋಕೆ ಹೋಗಬೇಡಿ.
ಕತ್ನಿಲ್ಲವರೆಗೂ ಮಗು ಸ್ವಲ್ಪ ಓಡಾಡಂಗೆ ಆ ಕಡೆ ಈ ಕಡೆ ದಬಾಕೊಳ್ಳೋದು ಮಂಡಿಗಳಲ್ಲಿ ಹೋಗಬೇಕು ಆ ಥರ ಆಗೋವರೆಗೂ ನೀವು ಆಲ್ಮೋಸ್ಟು ಸರಿನ ತಿನ್ಸೋಕೆ ಹೋಗ್ಬೇಡಿ. ಒಂದು 6 ಮಂತ್ ಕಂಪ್ಲೀಟ್ ಆಗೋವರೆಗೂ ಮ್ಯಾಕ್ಸಿಮಮ್ ಅಂದರೆ ಮಿನಿಮಮ್ ಅಂದರೆ 6 ಮಂತ್ ಕಂಪ್ಲೀಟ್ ಆಗೋವರೆಗೂ ನೀವು ತಿನ್ಸೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಇದು ಬೇಯ್ತಾ ಇದೆ, ಇನ್ನೂ ಬೇಯಬೇಕು. ಇದು ತುಂಬಾ ಗಟ್ಟಿ ಆಗಿಬಿಟ್ಟಿದೆ ಅಂತ ಆಫ್ ಮಾಡಬಾರ್ದು, ಯಾಕಂದರೆ ಮಕ್ಕಳಿಗೆ ಚೆನ್ನಾಗಿ ಬೆಂದಬೇಕು. ಅರ್ಧ ಬೆಂದಿರೋ ತಿನ್ಸಿದ್ರೆ ಮಗುಗೆ ಹೆಲ್ತ್ ಹಾಳಾಗುತ್ತೆ. ಸೊ ನೋಡಿ ಬೇಯ್ತಾ ಇದೆ ಇದು. ಅದು ಸುತ್ತ ಕಟ್ಕೊಂಡ್ಬಿಡುತ್ತೆ, ನಾವೇನಾದರೂ ಇಟ್ಕೊಂಡು ತಿರುಗ್ಕೋಬೇಕು ನೀಟಾಗಿ. ನಾನು ಕಮ್ಮಿನೇ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಮ್ಮ ಪಾಪು ತಿನ್ನೋದೇ ಸ್ವಲ್ಪ, ಅದರಲ್ಲೂ ಬಿಡ್ತಾಳೆ ಅವಳು. ಅಂದರೆ ಅವಳಿಗೆ ಹಾಲೇ ಸಾಕಾಗುತ್ತೆ. ಬಟ್ ನಾನೇನೇ ಬರೀ ಹಾಲನ್ನೇ ಕುಡಿಸ್ತಾ ಇದ್ದರೆ ಹೊಟ್ಟೆ ಉರಿಯುತ್ತೆ. ಒಂದು ಸ್ವಲ್ಪ ಅವಳು ಆಲ್ರೆಡಿ ಓಡಾಡಂಗೆ ಆಗಿದ್ದಾಳೆ, ಅವಳಿಗೊಂದು ಸ್ವಲ್ಪ ಶಕ್ತಿ ಬರಬೇಕಲ್ವ ಅಂತಂದ್ಬಿಟ್ಟು ನಾನು ಸರಿ ತಿನ್ನಿಸ್ತಾ ಇದ್ದೀನಿ. ನಾನು 1 ಟೈಮ್ ತಿನ್ನಿಸ್ತಾ ಇದ್ದೀನಿ. ಬೇಕು ಅಂದರೆ 6 ಮಂತ್ ಆದಮೇಲೆ ಫಸ್ಟ್ 1 ಮಂತ್ ತಿನ್ನಿಸಿ, ಆಮೇಲೆ ಬೇಕಾದ್ರೆ 2 ಟೈಮ್ಸು ನೀವು ತಿನ್ನಿಸ್ಬೋದು. ನೋಡಿ ಈ ಥರ ಬೇಯ್ತಾ ಇದೆ. ಇವಾಗ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ಇರುತ್ತೆ. ಮಕ್ಕಳಿಗೆ ತುಪ್ಪನೇ ತುಂಬ ಮುಖ್ಯ, ಸ್ಟ್ರೆಂತ್ ಕೊಡುತ್ತೆ. ಸೊ ನೋಡಿ ತುಪ್ಪ ಹಾಕ್ಕೊಂಡು ನಾನು ಸ್ವಲ್ಪ ಬೇಯಿಸ್ಕೊಂಡು ಇಳಿಸ್ಕೊಂಡಿದ್ದೀನಿ. ಮತ್ತು ನೀವು ಹಾಕ್ಕೋಬೇಕಾದ್ರೂ ಆ ತುಪ್ಪದ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಿಸ್ಕೊಳ್ಳಿ. ತಿನ್ನಿಸ್ಬೇಕಾದ್ರೆ ತುಪ್ಪ ಹಾಕ್ಕೊಂಡೆ ತಿನ್ನಿಸಿ. ಥ್ಯಾಂಕ್ ಯು.